ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಮುಳಬಾಗಿಲು ತಾಲೂಕಿನ ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಮಿತ್ರದವರಿಗೆ ಒಂದು ನಾವು ಧನ್ಯವಾದಗಳು ಹೇಳಬೇಕು. ಮಾಧ್ಯಮ ಮಿತ್ರರು ಇವತ್ತಿನ ಮುನೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಅನಾಹುತ ಆ ಒಂದು ವಿಚಾರವನ್ನು ಮಾಧ್ಯಮ ಮಿತ್ರರಿಗೆ ತಿಳಿಸಿದಾಗ ಅವರು ಬಂದು ಸ್ಪಂದಿಸಿ ಇಲ್ಲಿ ಕುಂದುಕೊರತೆಗಳು ಏನಾಗಿದೆ, ಇಲ್ಲಿರ್ತಕ್ಕಂಥ ಜನಾಂಗಕ್ಕೆ ಏನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಆ ವಿಚಾರವನ್ನು ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ಅವ್ರಿಗೂ ಧನ್ಯವಾದಗಳು ಹೇಳ್ತೀರಿ. ಅದೇ ರೀತಿ ಇವತ್ತು ಮುನೇಶ್ವರ ನಗರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ನಮ್ಮ ಕೇಶವರೆಡ್ಡಿ ಅವರು, ಚಲಪತಿ ಅವರು, ಹಾಗೆ ನಮ್ಮ ಸಂಘಟನೆಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರಮುಖರಿಗೂ ವಂದನೆಗಳು ಹೇಳುತ್ತಾ ಇವತ್ತು ಮುನೇಶ್ವರ ನಗರ ಪರಿಸ್ಥಿತಿ ಭಾಸ್ಕರ್ ಅವರು ಇವತ್ತು ಮುನೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಅನಾಹುತ ಏನಂತ ಹೇಳಿದ್ರೆ, ಸುಮಾರು ಮಳೆ ಬಂದ್ರೆ ಸೇಮ್ ಪರಿಸ್ಥಿತಿ, ಇದೇ ಪರಿಸ್ಥಿತಿ. ಇಂಥ ಕೊಳಚೆ ನೀರು ಕುಡಿತವ್ರೆ. ಈ ಕೊಳಚೆ ನೀರನ್ನು ದಯವಿಟ್ಟು ನಮ್ಮ DC ಗಮನಕ್ಕೂ ಮತ್ತು ನಮ್ಮ ಕಮಿಷನರ್ ಗಮನಕ್ಕೂ ಸರ್ಕಾರದ ಗಮನಕ್ಕೂ ತಾವು ಮಾಧ್ಯಮ ಮುಖಾಂತರವಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಅಂಗನವಾಡಿ ಕೇಂದ್ರ ಕೂಡ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ಬಾವಿ ಮುಚ್ಚೋಗಿದೆ. ಒಂದು ಅಂಗನವಾಡಿ ಕೇಂದ್ರಕ್ಕೆ ಇಂದುವರೆಗೂ 2 ವರ್ಷ ಅಂಗನವಾಡಿ ಕೇಂದ್ರ ಅಲ್ಲಿ ಓಪನ್ ಆಗಿದ್ದು ಕೂಡ ಇನ್ನುವರೆಗೂ CDP ಅವರು ಇನ್ನುವರೆಗೂ ಬೋರ್ಡನ್ನು ಅಲ್ಲಿ ಅಳವಡಿಸಿಲ್ಲ. ಇದು ಒಂದು. ಅಂಗನವಾಡಿ ಇರ್ತಕ್ಕಂಥ ಮಕ್ಕಳಿಗೆ ಇದೇ ನೀರನ್ನು ಕುಡಿದು ಕಾಯಿಲೆಗಳು ಬಂದು ಇಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಈ ಮನೆಗಳವ್ರಿಗೆ ಎಲ್ರಿಗೂ ಇಲ್ಲಿ ಹೋಗ್ತಕ್ಕಂಥ ಕಾಲುವೆ ಎಲ್ಲಿದೆ ಇದ್ರದ್ದು ಏನೂ ಇಲ್ಲ. ಈ ಕಾಲುವೆ ಹೋಗ್ತಕ್ಕಂಥ ನೀರು ಇವತ್ತು ಈ ರೋಡನ್ನೇ ಮುಚ್ಚಿಬಿಟ್ಟಿದ್ದಾರೆ. ಈ ರೋಡಲ್ಲೆಲ್ಲ ನೀರು ಹೋಗ್ಬೇಕು. ಇಲ್ಲಂತ ಹೇಳಿದ್ರೆ ಈ ಕಾಲುವೆ ಎಲ್ಲಿ ಹೋಗುತ್ತೋ ಆ ಕಾಲುವೆಯನ್ನು ಕಂಡಿಡಿದು ಆ ಕಾಲುವೆ ಮುಖಾಂತರವಾಗಿ ನೀರು ಎಲ್ಲೇ ಸ್ಟಾಕ್ ಇಲ್ದಿರ ಮೇಲ್ಗಡೆ ಬರ್ತಕ್ಕಂಥ ಸೋಮೇಶ್ವರ ಪಾಳ್ಯದಿಂದ ಬರ್ತಕ್ಕಂಥ ಕೆರೆ ನೀರು, ಈ ಕಡೆ ಮನೆಗಳ ಕೆರೆ ನೀರು ಈ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಿ ಹೋಗ್ತದೆ ನೀರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮಲ್ಲಿ ಬಂದಿದೆ. ಇವತ್ತು ಮುನೇಶ್ವರ ನಗರದಲ್ಲಿ ಇರ್ತಕ್ಕಂಥದ್ದು ಈ ಕೊಳಚೆ ನೀರು ಕುಡಿತಕ್ಕಂಥ ಒಂದು ಸಂದರ್ಭ ನಾವು ಬಾಯಲ್ಲಿ ಕೂಡ ಹಾಕೊಳಕ್ ಆಗೋದಿಲ್ಲ. ಸೇಮ್ ಇಲ್ಲಿ ಹೆಂಗಿದೆಯೋ ಸೇಮ್ ಡಿಟೋ ಇದೇ ನೀರೇ ನಾವು ಕುಡಿತಕ್ಕಂಥದ್ದು. ಎಷ್ಟು ಫಿಲ್ಟರ್ ಮಾಡಿದ್ರು ಕೂಡ ಇದೇ ನೀರು ಬರ್ತಾ ಇದೆ. ಆದ್ರಿಂದ ಇದನ್ನ ನಮ್ಮ ಕಮಿಷನರ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು, DC ಸಾಹೇಬರು ಗಮನಕ್ಕೆ ತರ್ತಾ ಇದ್ದೀರಿ. ಇದು ತಾವು ಗಮನ ಹರಿಸಿ ಮುನೇಶ್ವರ ನಗರದಲ್ಲಿ ಯಾವ ಕಡೆಯಿಂದ ಬರ್ತಕ್ಕಂಥ ನೀರು ಕಾಲುವೆಗಳಲ್ಲಿ ಯಾವ ರೀತಿ ಹೋಗಬೇಕು, ಕಾಲುವೆಗಳು ಎಲ್ಲಿ ತೆಗಿಬೇಕು, ನೀರು ಎಲ್ಲಿ ಸ್ಟಾಕ್ ಇಲ್ದಿರ ಪಬ್ಲಿಕ್ ಮತ್ತು ಸಾರ್ವಜನಿಕ ತೊಂದರೆ ಇಲ್ದಿರ ನೀರನ್ನು ಆಚೆ ಕಡೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಒತ್ತಾಯ ಮಾಡ್ತಾ, ಇವತ್ತು ಮುನೇಶ್ವರ ನಗರದಲ್ಲಿ ಸುಮಾರು 5-6 ತಿಂಗಳಿಂದ ಮಳೆಗಾಲ ಬಂದಾಗಿನಿಂದ ಸೇಮ್ ಎಲ್ಲ ಹಿಂಗೆ ಇದೆ. ಈ ಮಳೆಗಾಲ ಬಂದ್ರೆ ಸೇಮ್ ಪರಿಸ್ಥಿತಿ ಇದೇ ತರ ಇದೆ. ದಯವಿಟ್ಟು ಇದನ್ನ ಎಲ್ಲರೂ ಗಮನ ಹರಿಸಿ ಇಲ್ಲಿ ಇರ್ತಕ್ಕಂಥ ಬಾಡಿಗೆ ಮನೆಗಳವರ್ಗ ಬಡವರ್ಗ ತುಂಬಾ ನೀರಿನ ಅನುಕೂಲ ಹೆಚ್ಚು ಕಮ್ಮಿ ಆಗಿ ನೀರು ಕುಡಿಯೋಕ್ಕಾಗದಿರಾ ಈ ತರ ಒಂದು ಸಮಸ್ಯೆಗಳಿದೆ. ಇದನ್ನ ಬೇಗ ನಮ್ಮ ಕಮಿಷನರ್ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಖುದ್ದಾಗಿ ಭೇಟಿ ನೀಡಿ ಈ ನೀರನ್ನು ಬಗೆಹರಿಸಿಕೊಡ್ಬೇಕಂತ ಹೇಳಿ, ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರಾ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್. ನಗರಸಭೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಮಾಲೀಕರು ನಮ್ಮ ಕೇಶವರೆಡ್ಡಿ ಅಲ್ಲ, ಇಲ್ಲಿನ ವಾಸಿಗಳೇನಾ ನೀವು? ಅಲ್ಲ, ಈ ಮುನೇಶ್ವರ ನಗರದ ವಾಸಿಗಳ ಅಂತ ಅಲ್ಲಿರೋ ಅಲ್ಲ, ಈವಾಗಲೇ ನಗರಸಭೆಗೆ ಏನಾದ್ರು ಅರ್ಜಿಗಳು ಕೊಟ್ಟು ಅವ್ರು ಸ್ಪಂದಿಸಿಲ್ವಾ? ಇಲ್ಲ ಈಗ ಹೊಸದಾಗಿ ಏನ್ ಮಾಡ್ತಾ ಇದ್ರೆ ಏನು ಹೇಳ್ತಾ ಇದ್ದೀವಿ ಸರ್. ಅರ್ಜಿ ಮುಖಾಂತರ ಯಾವ್ದು ಕೊಟ್ಟಿಲ್ಲ, ಬಟ್ ಹೇಳಿದ್ದೀವಿ ಅವ್ರಿಗೆ. ಹೇಳಿದ್ದು ಯಾವುದೋ ಒಂದು ಚರಂಡಿ ಆಗ್ಲಿ ಯಾವ್ದಾಗ್ಲಿ ಕ್ಲೀನ್ ಮಾಡ್ಕೊಟ್ಟಿಲ್ಲ. ಇದುವರೆಗೂ ನೀವು ಅರ್ಜಿ ಕೊಟ್ಟಿಲ್ಲ? ಇದುವರೆಗೂ ಕೊಟ್ಟಿಲ್ಲ. ಮೌಖಿಕವಾಗಿ ಹೇಳ್ಕೊಂಡ್ ಬರ್ತಾ ಇದ್ರೆ ಮೌಖಿಕವಾಗಿ ಹೇಳ್ಕೊಂಡ್ ಬಂದಿದ್ದೀವಿ. ಚರಂಡಿ ಕೂಡ ಒಂದು 6 ತಿಂಗಳು ಕೂಡ ಒಂದ್ ಸತಿ ಕೂಡ ಕ್ಲೀನ್ ಮಾಡಿಲ್ಲ. ಯಾರು ಇಲ್ಲಿ ವಾರ್ಡ್ ಮೆಂಬರ್ ಇದ್ದಿದ್ದಲ್ಲಿ ಮೊದ್ಲು? ಈಗ ಅವ್ರ ಅದೇ ಅವಧಿ ಮುಗಿದಿದೆ. ಯಾರು ಇದ್ದಿದ್ದು ಇಲ್ಲಿ ಅಂತ? ನಗರಸಭಾ ಸದಸ್ಯರು ಯಾರು ಇದ್ದಿದ್ದು? ಅಪ್ಪಿಯನವರು. ಈಗ ಆಯುಕ್ತರ ಗಮನಕ್ಕೆ ತಂದಿದ್ದೀರಾ? ಆಯುಕ್ತರ ಗಮನಕ್ಕೆ ನಾವು ಫೋನ್ ಮುಖಾಂತರ ಅವಾಗ ಹೇಳಿದ್ವಿ ಸರ್. ಅವರೆಲ್ಲ ಹೋಗಿ ನೋಡಿದ್ವಿ ಅಲ್ಲಿ ಆಫೀಸ್ ಹತ್ರ. ಮತ್ತೆ ಫೋನ್ ಮಾಡಿದ್ದಕ್ಕೆ ನಾವು DC ಆಫೀಸ್ ಅಲ್ಲಿ ಇದೀವಿ ಅಂತ ಅವರೇ ಹೇಳಿದ್ರು. ಈಗ ಸೋಮೇಶ್ ಪಾಳ್ಯ ಕೆರೆಯಿಂದ ಬರ್ಬೇಕಾದ್ರೆ ರಾಜ್ ಕಾಲುವೆ ಇವೆಲ್ಲ ನಿಮ್ಗೆ ಫೈಂಡ್ ಔಟ್ ಮಾಡಿದೀರಾ? ಇಲ್ಲ ಮಾಡ್ಬೇಕಾ? ಏನ್ ಅದ್ರ ಬಗ್ಗೆ ಮಾಡ್ಬೇಕು ಸರ್, ಮಾಡ್ಬೇಕು. ಅದೇನಾಗಿದೆ ಸರ್, ಇವಾಗ ಇದೇನಾಗಿದೆ ಅಂದ್ರೆ ಇಲ್ಲಿ ಫಸ್ಟ್ ಇಲ್ಲಿ ನೀರು ಹೋಗ್ತಾ ಇತ್ತು. ಈ ಕಡೆ ಅವಾಗ್ಲಿಂದ ನೀರು ಹೋಗ್ತಾ ಇತ್ತು. ಅವ್ರ ಜಮೀನಲ್ಲಿ ಅವ್ರು ಮುನ್ನೋಡ್ಕೊಂಡಿದ್ದಾರೆ. ಆದ ಕಾರಣ ಅಲ್ಲಿ ಯಾವಾಗ ಹೈಟ್ ಆಯ್ತು ಅವಾಗ ಇಲ್ಲಿ ಹಳ್ಳ ಆಯ್ತು. ಹಳ್ಳ ಇದಕ್ಕೆ ನೀರು ತುಂಬೋಗಿದೆ. ಆ ಕಡೆ ಸೋಮೇಶ್ ಪಾಳ್ಯದು ಕೆರೆ ನೀರು ಮತ್ತೆ ಇದೆಲ್ಲ ಕೊಳಚೆ ನೀರೆಲ್ಲ ಬಂದು ಇಲ್ಲಿ ಜಾಸ್ತಿ ಅನಾನುಕೂಲ ಆಗಿದೆ. ಅಂಗನವಾಡಿ ಮಕ್ಕಳು ಇದ್ದಾರೆ, ಇಲ್ಲಿ ಬಾಡಿಗೆ ಮನೆಯವರು ಜಾಸ್ತಿ ಇದ್ದಾರೆ, ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇದೇನಾಗಿದೆ ಅಂದ್ರೆ ಯಾವಾಗ ರೋಡ್ ಬ್ಲಾಕ್ ಮಾಡಿದ್ರು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳ್ಳಿ, ಅವ್ರ ಸ್ವಂತ ಜಮೀನು ನಾವೇನು ಅರ್ಥ ಇಲ್ಲ. ಯಾವಾಗ ಜಮೀನು ಇದು ರೋಡಲ್ಲಿ ಹೈಟ್ ಮಾಡಿದ್ರು ಅವಾಗ ಏನಾಯ್ತು, ಹಳ್ಳದಲ್ಲಿ ತುಂಬೋಯ್ತು. ತುಂಬೋದ ತಕ್ಷಣ ಮನೆಗಳಿಗೆ ನೀರು ನುಗ್ತಾ ಇದೆ. ಇಲ್ಲಿ ಮುನ್ಸಿಪಲ್ ನೀರು ಯಾವ ಮನೆಗೂ ಇಲ್ಲ. ಅವ್ರವ್ರ ಮನೆ ಹತ್ರ ಅವ್ರ ಬಾವಿಗೆ ನೋಡ್ಕೊಂಡು ನೀರು ಇದು ಮಾಡ್ಕೊಳ್ತಾ ಇದ್ದಾರೆ ಅವರು.
ಅದೇನಾಗಿದೆ, ಬಾವಿನಲ್ಲಿ ಈ ಕೊಳಚೆ ನೀರು ಹೋಗಿ ಸೇರ್ಕೊಂಡಿದ್ದ ತಕ್ಷಣ ಅದು ಕಲರೇ ಚೇಂಜ್ ಆಗಿದೆ. ಪ್ರತಿಯೊಂದು ಮನೆಯಲ್ಲೂ ಚೇಂಜ್ ಆಗಿದೆ. ಅವಾಗ ಏನಿದೆ, ಹಾಸ್ಪಿಟ್ಲು ಹೋಗೋದು ಬರೋದು ಹಂಗಾಗ್ತಾ ಇದೆ. ಜಾಸ್ತಿ ಅನಾನುಕೂಲ ಇದೆ ಸರ್ ಇಲ್ಲಿ. ಇವಾಗ ಏನು ಮಾಡಬೇಕು ಅಂದರೆ, ಅವ್ರ ಜಮೀನಲ್ಲಿ ಅವ್ರು ಹೊಡ್ಕೊಂಡಿದ್ದಾರೆ, ನಮಗೆ ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಜಮೀನು ಸ್ವಂತ ಜಮೀನು ನಾವು ಹೋಗಿ ಬೇಡ ಅನ್ನೋಕ್ಕೆ ಆಗಲ್ಲ. ಇವಾಗ ರೋಡು ಯಾಕೆ ಹೈಟ್ ಮಾಡಿದ್ರು, ರೋಡಲ್ಲಿ ಹೋಗ್ತಾ ಇದ್ರು. ಯಾವಾಗ ಕಾಲುವೆ ಮಾಡ್ತಾ ಇದ್ರು ಆವಾಗ ಕಾಲುವೆ ಮುಖಾಂತರ ಹೋಗ್ಲಿ, ಅದುವರೆಗೂ ರೋಡ್ ಯಾಕೆ ಹೈಟ್ ಮಾಡಿದ್ರು ಅವರು? ಅವ್ರ ಜಮೀನಲ್ಲಿ ನೋಡಿಕೊಂಡು ಸುಮ್ಮನೆ ಇರಬೇಕು. ರೋಡ್ ಹೈಟ್ ಮಾಡಿದ್ದಕ್ಕೆ ನಮಗೆ ತೊಂದರೆ ಆಗಿರೋದು. ಇವಾಗ ಈಗ ಮುಖ್ಯವಾಗಿ ನಿಮ್ಗೆ ಆಗ್ಬೇಕಾಗಿರೋದು ಅಂತಂದ್ರೆ, ಕೆರೆಯಿಂದ ಬರುವಂತ ನೀರು ಸರಾಗವಾಗಿ ಇನ್ನೊಂದು ಕೆರೆಗೆ ಹೋಗ್ಬೇಕು. ಕೆರೆ ನೀರು ಮತ್ತು ಮಳೆ ನೀರು ಎಲ್ಲಿ ಸ್ಟಾಕ್ ಇಲ್ಲ ಹೋಗ್ತಾ ಇರಬೇಕು ಸರ್. ಇವಾಗ ಡಿ ಸಿ ಸಾಹೇಬ್ರಾಗ್ಲಿ, ತಾಲೂಕು ದಂಡಾಧಿಕಾರಿ ಆಗಲಿ, ಯಾವಾಗ ರಾಜಕಾರಣಿ ಬರ್ತಾರೆ, ಯಾವಾಗ ಎತ್ತಾರೆ ಅವಾಗ ಎತ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ರೋಡ್ ಖಾಲಿ ಇತ್ತಲ್ಲ, ಹಳ್ಳವಾಗಿತ್ತು, ಹೋಗ್ತಾ ಇತ್ತು ನೀರು. ರೋಡ್ ಹೈಟ್ ಮಾಡಿದ್ರಲ್ಲ, ಇವಾಗ ಮೈನ್ ರೋಡಿಂದ 5 ಅಡಿ ಹೈಟ್ ಮಾಡಿದ್ದಾರೆ ಸರ್. ಇದು ನೀವೇ ನೋಡಿ, 5 ಅಡಿ ಹೈಟ್ ಮಾಡಿದಾಗ ಇಲ್ಲಿ ನೀರು ತುಂಬ ಇತ್ತು. ಯಾವಾಗ ತುಂಬ ಇತ್ತು, ಕೊಳಚೆ ನೀರೆಲ್ಲ ಸ್ಟಾಕ್ ಆಯಿತು. ಯಾರು ಇಲ್ಲಿ ರಸ್ತೆ ಇದು ಮಾಡಿಲ್ಲ. ಲೆಟ್ರಿನ್ ನೀರು, ಲೆಟ್ರಿನ್ ಪಿಟ್ಟಲ್ಲಿ ಇರತಕ್ಕಂಥ ನೀರು, ಲೆಟ್ರಿನ್ ನೀರೇ ನಾವು ಕುಡಿತಾ ಇದ್ದೀರಿ. ನಾವು ಮಾಡ್ತಕ್ಕಂಥ ಮೂತ್ರ ನೀರೇ ನಾವು ಕುಡಿತಾ ಇದ್ದೀರಿ. ಮಳೆ ನೀರು ಮತ್ತು ಲೆಟ್ರಿನ್ ಪಿಟ್ ಹೆಂಗಿರ್ತಕ್ಕಂಥ ಒಂದು ಮಳೆ ನೀರು ಮತ್ತು ಈ ಲೆಟ್ರಿನ್ ನಲ್ಲಿ ಇರ್ತಕ್ಕಂಥ ನೀರು ಮತ್ತು ನಮ್ಮ ಮೂತ್ರದ ಎಲ್ಲ ಮಿಕ್ಸ್ ಮಾಡಿ ಕುಡಿತಾ ಇದ್ದೀರಿ. ಇದು ಒಂದು ಪರಿಸ್ಥಿತಿ. ಸುಮಾರು ಜನ ಕಾಯಿಲೆಗಳು ಬಿದ್ದು, ಸುಮಾರು ಜನ ಹಾಸ್ಪಿಟ್ಲ್ಗೆ ಹೋಗಿ, ಸುಮಾರು ಜನ ಹಿಂಗೆ ಹೆಚ್ಚು ಕಮ್ಮಿ ಆಗಿ ತುಂಬಾ ಹೆಚ್ಚು ಕಮ್ಮಿ ಆಗಿದೆ. ಅದರಿಂದ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿ ಇದ್ರ ಸಂಬಂಧಪಟ್ಟ ಪರಿಹಾರವನ್ನು ಕಂಡುಕರಿಸಬೇಕಷ್ಟೇ. ನಮಗೆ ಇಲ್ಲಿ ಏನಾಗಿದೆ ಅಂದರೆ, ಮುಂಚೆ ಇದೆಲ್ಲ ಮಾಮೂಲಾಗಿತ್ತು. ಇವಾಗ ಏನಾಗಿದೆ ಅಂದರೆ, ಇವ್ರು ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ದಾರೆ. ನೀರೆಲ್ಲ ಮನೆಗಳಿಗೆ ಹೋಗಿ ಇದಾಗಿದೆ. ಎಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಹೋಗಿದ್ರೆ ಸಾಕು. ನಮ್ಗೇನು ಅವ್ರದ್ದು ಇವ್ರದ್ದು ನಮ್ಗೆ ಕೇಳಿದ್ರಲ್ಲ, ನಮ್ಗೆ ಕ್ಲಿಯರ್ ಮಾಡಿಕೊಟ್ರೆ ಸಾಕಷ್ಟೇ. ಇನ್ನೇನು ನಾವು ಬೇರೆ ಕೇಳೋದು, ಇನ್ನೊಬ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬೇಡ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೀರು ಎಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಹೋದ್ರೆ ಕ್ಲಿಯರ್ ಇದ್ರೆ ಸಾಕು. ಇವಾಗ ಏನಾಗಿದೆ ಅಂದರೆ, ಇದು ಹೈಟ್ ಮಾಡಿಬಿಟ್ಟು ಎಲ್ಲ ಮನೆಗಳೆಲ್ಲ ನೀರು ಇದಾಗಿದೆ ಈ ಕಡೆ ಎಲ್ಲ. ಅದಕ್ಕೋಸ್ಕರ ಅದು ನಾವೇನು ಹೇಳೋದಂದರೆ, ನಮ್ಮ ದಂಡಾಧಿಕಾರಿಗಾಗಲಿ, ಡಿ ಸಿ ಅವ್ರಿಗಾಗಲಿ, ಇವರು ನಮ್ಮ ಕಮಿಷನರ್ಗಾಗಲಿ, ಯಾರೋ ನಿಮಗೆ ಸಂಬಂಧಪಟ್ಟವ್ರು ನಿಮ್ಗೆ ಗೊತ್ತಿರೋದೆ, ನೀವೆಲ್ಲ ಇದು ಸ್ವಲ್ಪ ಇದು ಮಾಡಿ, ಸ್ವಲ್ಪ ನಾವು ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಸಮತಾ ಸೈನಿಕ ದಳ ಹೋರಾಟಕ್ಕೆ ಜೈ. ಈಗ ಸಮತಾ ಸೈನಿಕ ದಳದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು, ಈಗ ಮುಳಬಾಗಲ್ ತಾಲೂಕು ಕಸ್ಬಾ ಟೌನ್ಗೆ ಸಂಬಂಧಪಟ್ಟಿದ್ದು ಈ ಮನೆಗಳ ಕಡೆ ಮುನೇಶ್ವರ ನಗರ ಇಂದಿನ ನೀರುಗಳು ಇದೆಲ್ಲ ರೊಚ್ಚ ನೀರು ಎಲ್ಲ ಸೋಮಸ್ಪೇಟ್ ಕೆರೆಯಿಂದ ಮುಳಬಾಗಲ್ ಏನು ದೊಡ್ಡ ಕೆರೆಗೆ ಹೋಗ್ತಾ ಇದ್ದಿದ್ದು, ಕಾಲುವೆ ಇದ್ದಿದ್ದು. ಈಗ ಯಾರೋ ನಗವಾರು ರಾಜಣ್ಣ ಅಂತೆ, ಅವರು ಈ ರಸ್ತೆನ ಹೈಟ್ ಮಾಡಿ ನೀರುಗಳು, ಚಿರಿಂಡಿಗಳು ಮತ್ತು ಟಾಯ್ಲೆಟ್ ರೂಮ್ಗಳದ್ದು ಎಲ್ಲ ಆಚೆ ಬಂದು ಇಲ್ಲಿ ಇದೇ ಮುನೇಶ್ವರ ನಗರದಲ್ಲಿ ಅಂಗನವಾಡಿ ಕೇಂದ್ರ ಇರುತ್ತೆ. ಆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದ ಒಂದು ಬಾವಿ ಕೂಡ ಅದರಲ್ಲಿ ಮುಚ್ಚಿ ಅದೇ ನೀರೇ ಆ ಮಕ್ಕಳಿಗೂ ಈಗ ಬರ್ತಾ ಇದೆ. ಮತ್ತು ಈ ಮುನೇಶ್ವರ ನಗರಲ್ಲಿ ಯಾವುದೂ ನಗರಸಭೆಗೆ ಸಂಬಂಧಪಟ್ಟಿದ್ದು ವಾಟರ್ ನೀರು ಯಾವುದೂ ಬರ್ತಾ ಇಲ್ಲ. ಅವರವ್ರ ಮನೆಗಳಿಗೆ ಅವರು ಬಾವಿ ಮಾಡ್ಕೊಂಡಿದ್ದಾರೆ. ಅದು ಆ ನೀರನ್ನೇ ಅವ್ರಿಗೆ ಎಲ್ಲ ಕುಡಿತಾ ಇದ್ದಾರೆ. ಪ್ಲಸ್ ಈಗ ಈ ಹೈಟು ನೆಲ ಮಣ್ಣು ಹೊಡಿಸಿರೋದ್ರಿಂದ ಇದೆಲ್ಲ ನೀರು ಸಮುದ್ರ ಆದಂಗೆ ಆಗ್ಬಿಟ್ಟಿದೆ. ಈ ಮನೆಗಳಿಗೆ ನೀರು ಇದು ಕೂಡ ಜೋಕ್ ಮಾತ್ರ ಹೊಡೆದು ಗೋಡೆಗಳೆಲ್ಲ ಖುಷಿ ಬೀಳ್ತಾ ಇದೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ, ತಹಸೀಲ್ದಾರ್ ಮೇಡಮ್ ಹತ್ರ ನಾನು ಮಾತಾಡಿದೆ, ಕಮಿಷನರ್ ಹತ್ರನೂ ಮಾತಾಡಿದೆ. ಯಾರಿಗೇನು ಮಾತಾಡಿದ್ರು ಮನೆಗೆ ಬೀಳೋವರೆಗೂ ಅವ್ರು ಬರೋಂಗಿಲ್ಲ. ಕಾನೂನು ಪಾಲನೆ ಅವ್ರು ಯಾರು ಮಾಡ್ತಾ ಇಲ್ಲ. ಈಗ ಅಂಗನವಾಡಿಗಳಿದೆ, ಈ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅವರು ಫೋನ್ ಮುಖಾಂತರ ಎಲ್ಲರೂ ತಿಳಿಸಿದ್ರು ಕೂಡ ಅವರು ಇದುವರೆಗೂ ಬಂದು ಸಮಸ್ಯೆ ಸಾಲ್ವ್ ಮಾಡ್ತಾಯಿಲ್ಲ. ಈಗ ಮೋಡ ಯಾವಾಗಲೂ ಮಳೆ ಬೀಳ್ತಾನೆ ಇದೆ. ಈಗ ಮನೆಗೆ ಒಳಕ್ಕೆ ಬಾಗಿಲು ಗಂಟೆ ಹೋಗ್ತಾ ಇದೆ, ಅವ್ರು ಬರೋಕ್ಕೂ ಆಗ್ತಾ ಇಲ್ಲ. ಫೋನ್ಗಳ ಮುಖಾಂತರ ಹೇಳಿದ್ರೆ ಅವರು ಈ ಸ್ಪಾಟ್ಗೆ ಬರಲಿಲ್ಲ. ನಾವು ಈಗ ತಹಸೀಲ್ದಾರ್ ಮೇಡಮ್ ಹತ್ರ ಹೋಗಿದ್ವಿ. ಈಗ ಹೋಗಿ ಈ ಥರ ಮಾತಾಡೋಣ ಅಂತ ಅಂದರೆ ಅವರು ಸಿಗ್ತಾ ಇಲ್ಲ. ಈಗ ದಯವಿಟ್ಟು ಇದು ಯಾವುದೇ ಈ ನೀರನ್ನು ಚರಂಡಿ ಕಾಲುವೆ ಮಾಡಿ ಇದು ನೀರು ಬಿಟ್ಟರೆ ಮಾತ್ರನೇ ಇದು, ಇಲ್ಲಾಂದರೆ ಇದು ಮಾಡಿಲ್ಲ ಪಕ್ಷಕ್ಕೆ ನಮ್ಮ ಸಂಘಟನೆ ಹೋರಾಟ ಇಂದಿನ ದಿನಗಳಲ್ಲಿ ನಾವು ಹೋರಾಟ ಹಮ್ಮಿಕೊಂತೀವಿ. ಇಲ್ಲೇನೆಂದರೆ, KGF ರಸ್ತೆ ಮೈನ್ ರೋಡು, KGF ರಸ್ತೆದಲ್ಲಿ ಪಕ್ಕದಲ್ಲಿ ಇದು ಮುನೇಶ್ವರ ನಗರ ಅಂತ. ಇಲ್ಲೇನಾಗಿದೆ ಅಂದರೆ, ಇಲ್ಲಿ ಅವ್ರವ್ರ ಸೈಟ್ಗಳು ಜಾಸ್ತಿ ಇದಾವೆ. ಇಲ್ಲಿ ಅವ್ರೇನು ಮಾಡಿದ್ರು ಅಂದರೆ, ಮಣ್ಣು ಜಾಸ್ತಿ ಹೈಟ್ ಮಾಡ್ಕೊಂಡಿದ್ದಾರೆ. ಹೈಟ್ ಮಾಡ್ಕೊಳ್ಳೋವಾಗ ಆ ಕಡೆಯಿಂದ EGD ಬರ್ತಾ ಇತ್ತು. EGD ನೀರು ಎಲ್ಲ ಓಪನ್ ಆಗಿದೆ. ಮೇಲ್ಗಡೆ ಸೋಮೇಶ್ವರ ಕೆರೆಯಿಂದ ನೀರು ಬರ್ತದೆ. ಆ ನೀರು ಮತ್ತು EGD ನೀರು ಎಲ್ಲ ಸೇರಿ ಮಿಕ್ಸ್ ಆಗಿ ಇಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ಇವರು ಹೈಟ್ ಮಾಡಿದ್ರು. ಯಾವಾಗ ಮಣ್ಣು ಹೈಟ್ ಮಾಡಿದ್ರು ಇಲ್ಲಿ ಹಳ್ಳ ಇತ್ತು, ತುಂಬೋಗಿದೆ. ಮನೆಯೊಳಗೂ ತುಂಬ್ತಾ ಇದೆ,
ಇಲ್ಲಿ ಮುನ್ಸಿಪಲ್ ನೀರು ಇಲ್ಲ. ಆದ ಕಾರಣ ಅವರೆಲ್ಲ ಅವ್ರವ್ರ ಮನೆ ಹತ್ರ ಅವ್ರ ಬಾವಿಯನ್ನು ಹೊಡ್ಕೊಂಡು ಅಲ್ಲಿ ಅದೇ ನೀರನ್ನು ಅವರು ಯೂಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಆ ಬಾವಿನಲ್ಲಿ ಹೋಗಿ ನೋಡಿದರೆ ಎಲ್ಲ ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಬರ್ತಾ ಇದ್ರೆ. ನಾವು ಕಮಿಷನರ್ ಸಾಹೇಬ್ರ ಹತ್ರ ಹೋಗಿದ್ವಿ. ಹೋಗಿದ್ದಕ್ಕೆ ಅವರಿಲ್ಲ. ನಾವು ಫೋನ್ ಮುಖಾಂತರ ಮಾಡಿದ್ದಕ್ಕೆ ಇಲ್ಲ ನಾವು ಡಿ ಸಿ ಆಫೀಸ್ ಹತ್ರ ಇದ್ದೀವಿ ಅಂತ ಹೇಳಿದರು. ನಾವು ಹೇಳಿದ್ದೀವಿ, ಅವ್ರು ಫೋನ್ ಮುಖಾಂತರ ಹೇಳಿದ್ದೀವಿ. ಬಟ್ ಏನಂದ್ರೆ ನಿಮ್ಮ ಮಾಧ್ಯಮವನ್ನು ಕಳಿಸಿರೋದು ನಮಗೆ ತೊಂದರೆ ಆಗಿದೆ. ಇದನ್ನು ಕೂಡಲೇ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ.